ನಾವು ಕೊರ್ಲಗುಂದ ಕೇಶವರೆಡ್ಡಿ ಅಂತೇಳಿ PLD ಬ್ಯಾಂಕ್ ಅಧ್ಯಕ್ಷರು ಬಳ್ಳಾರಿ. ಈ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಸಾರ್ಗೆ ಅಭಿನಂದನೆಗಳು ಸಲ್ಲಿಸ್ತಾ, ಈ ಮಳೆ ಭಾಳ ಮುಂಗಾರು ಮಳೆ ಮುಂದನೇ ಸ್ಟಾರ್ಟ್ ಆಗಿದೆ. ರೈತರಿಗೆ ಬಿತ್ತನೆ ಬೀಜ ತೊಂದರೆ ಆಗದಂಗೆ ಸಕಾಲಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಆಮೇಲೆ ಗೊಬ್ಬರ ಔಷಧ ರೈತರಿಗೆ ಭಾಳ ಮುಖ್ಯವಾದದ್ದು. ಆಮೇಲೆ ಕೆನಾಲ್ಗಳು ರಿಪೇರಿ ಆಗಬೇಕು, ಯಾವ ರಿಪೇರಿ ಆಗ್ತಾ ಇಲ್ಲ. ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಟ್ಟರೆ ಇನ್ನೂ ಭಾಳ ಒಳ್ಳೆಯದು. ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ರೈತರು ಭಾಳ ಸಂಕಟದಲ್ಲಿ ಕಷ್ಟದಲ್ಲಿದ್ದಾರೆ. ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆಗ ಮಾಡೋಂಥ ಲಕ್ಷ್ಯಗಳು ಯಾವ ಕಾಣ್ತಾ ಇಲ್ಲ. ಸ್ವಲ್ಪ ಮಾಡಿದ್ರೆ ಒಳ್ಳೆಯದು. ಹೊಸ ಮುಖ್ಯಮಂತ್ರಿ ಮಾಡ್ತಾರೆ ನಮ್ಮ ಆಶಾ ಭಾವನೆ, ನಂಬಿಕೆ ಇದೆ. ಆಮೇಲೆ ನಮ್ಮ PLD ಬ್ಯಾಂಕು, ಕೋಆಪರೇಟಿವ್ ಸೊಸೈಟಿಗಳು ಏನಿದಾವಲ್ಲ, ಈಗ ರೈತರಿಗೆ ಈಗ ಲೋನ್ ಬೇಕು ಬಿತ್ತನೆ ಬೀಜಕ್ಕೆ. ಸ್ವಲ್ಪ ಹೆಚ್ಚಿನ ಗ್ರ್ಯಾಂಟ್ ನಮಗೆ ಹೆಚ್ಚಿನ ಹಣಕಾಸು ಕೊಟ್ಟು ಸ್ವಲ್ಪ ಬೇಗನೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಇವರಲ್ಲಿ ಮನವಿ ಮಾಡಿಕೊಡ್ತೀವಿ. ರೈತರಿಗೆ ಈ ಬಳ್ಳಾರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಿರ್ಚಿ ಬೆಳೀತಿದ್ದಾರೆ. ಇಡೀ ಬಳ್ಳಾರಿ ತಾಲೂಕು ಸುಮಾರು 100 ಗಟ್ಟಲೆ ಹಳ್ಳಿಗಳು. ಇಲ್ಲಿ ಮಿರ್ಚಿ ಮಾರ್ಕೆಟ್ ಮಾಡ್ಬೇಕಂತೇಳಿ ಬಾಡಸಲಿಂದ ಪ್ರಯತ್ನ ಮಾಡಿ ವಿಫಲವಾಗಿದೆ. ಈಗ ಈ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಇವರಾದರೂ ಕೂಡ ರೈತರಿಗೆ ಏನೋ ಇಲ್ಲಿ ಹೊಸ ಮಾರ್ಕೆಟ್ ಮಾಡಿ ಮಿರ್ಚಿ ಬೆಳೆಗಾರರಿಗೆ ರೈತರಿಗೆ ಒಳ್ಳೆಯದು ಮಾಡಲ್ಲ ಅಂತೇಳಿ ಇವರಲ್ಲಿ ಮನವಿ.